ಹಾಯ್ ಹಲೋ ನಮಸ್ತೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ. ಇಲ್ಲಿ ನೋಡಿರಿ, ಸಂಕ್ರಾಂತಿ ಹಬ್ಬಕ್ಕೊಂದ್ಸರಿ ನಮ್ಮ ಬಿಜಾಪುರದಲ್ಲಿ ಕೃಷಿ ಮೇಳ ಹಾಕಿರ್ತಾರೆ. ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡೋಣ ಬನ್ನಿರಿ. ಪ್ರತಿ ವರ್ಷವೂ ಕೂಡ ನಮ್ಮ ವಿಜಯಪುರದಲ್ಲಿ ಕೃಷಿ ಮೇಳ ಮಾಡ್ತಾರೆ. ಅಂದರೆ ರೈತರು ಬೆಳೆದಂಥ ಬೆಳೆಗಳು ಮತ್ತು ಹೂಗಳು ಎಲ್ಲ ಕಡೆಯಿಂದ, ಹೊರ ದೇಶದಿಂದ ಎಲ್ಲ ಕಡೆಯಿಂದನೂ ಕೂಡ ಇಲ್ಲಿ ತರಿಸ್ತಾರೆ. ಅದರಲ್ಲಿ ಡೆಕೋರೇಟ್ ಮಾಡಿರ್ತಾರೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ, ನಮ್ಮ ರೈತರು ಬೆಳೆದಿರುವಂಥ ಪ್ರತಿ ಒಂದೂ ಕಾಯಿಪಲ್ಯ ಆಗಲಿ ಏನೇ ಆಗಲಿ ಇಲ್ಲಿ ತಂದು ಪ್ರದರ್ಶನಕ್ಕಾಗಿ ಇಟ್ಟಿರ್ತಾರೆ. ಎಷ್ಟು ಜನ ಬರ್ತಾರೆ ನೋಡಕ್ಕಂದ್ರೆ ತುಂಬ ಜನ ಸುತ್ತ ಹಳ್ಳಿಯಿಂದ ಬರ್ತಾರೆ. ಇಲ್ಲೆಲ್ಲ ಒಂದೊಂದಾಗಿ ಇವಾಗ ನಮಗೆ ತೋರಿಸ್ತೀನಿ ನೋಡ್ರಿ. ರೈತ ಬೆಳೆದಿರುವಂಥ ಹೂವಲ್ಲಿ ತಂದು ಅವರೇ ರೆಡಿ ಮಾಡಿರ್ತಾರೆ. ಇಲ್ಲಿ ಅದರಲ್ಲೇ ಗೋಲ್ ಗುಂಬಜ್ ನಿರ್ಮಿಸ್ಯಾರ ನೋಡ್ರಿ. ಅಲ್ಲಿ ಬರೀ ಸೇವಂತಿಗೆ ಹೂವನ್ನು ಯೂಸ್ ಮಾಡ್ಕೊಂಡಾರ. ಆಮೇಲಿಂದ ಇಲ್ಲಿ ಎಲ್ಲ ನೋಡ್ರಿ, ಅಲ್ಲೊಂದು ಚಶ್ಮಾ ಇಟ್ಟಿದ್ರು. ನಾನು ನಮ್ಮ ಮನೆಯವರು ನನ್ನ ಮಗಳು ಕೂಡಿ ಅಲ್ಲಿ ಚಶ್ಮಾ ಮಧ್ಯೆ ನಿಂತು ಒಂದು ಫೋಟೋ ತಗೊಂಡಿದ್ದು ಕೂಡ ಆಯಿತು. ಇವಾಗ ನೋಡ್ರಿ ಇಲ್ಲಿ ಎಷ್ಟು ಚಂದ ಅದ. ಇದು ಕೂಡ ಹೂವನ್ನು ರೈತರು ಬೆಳೆದಿರುವಂಥ ಹೂದಲ್ಲೇ ತಂದು ಅರೇಂಜ್ ಮಾಡಿರ್ತಾರೆ. ಹೂವಾಡಗಿತ್ತಿನ ರೆಡಿ ಮಾಡ್ಯಾರ. ಒಂದು ಬುಟ್ಟಿಯಲ್ಲಿ ಹೂವಾಡಗಿತ್ತಿ ಹೂವನ್ನು ಮಾರ್ತಾ ಇದ್ದಾಳೆ. ಅದೇ ಥರ ಮಾಡಿ ನಿಲ್ಲಿಸಿದ್ದಾರೆ ಅವಳನ್ನ. ನೋಡೋಕ್ಕೆ ಎಷ್ಟು ಚಂದ ಇದೆ, ಎರಡು ಕಣ್ಣು ಸಾಲಲ್ಲ. ಇದು ನೋಡ್ರಿ ಗೋಲ್ ಗುಂಬಾಜ್. ನಾವು ಗೋಲ್ ಗುಂಬಾಜ್ ಎಷ್ಟು ಚಂದ ರೈತರು ಬೆಳೆದಿರುವಂಥ ಹೂವಲ್ಲಿನೇ ಇದನ್ನು ರೆಡಿ ಮಾಡಿರ್ತಾರೆ. ಸೇವಂತಿಗೆ ಹೂವು ಅದರಲ್ಲಿ ಫುಲ್ ಅದರಲ್ಲೇ ರೆಡಿ ಮಾಡ್ಯಾರ ನೋಡ್ರಿ. ಗೋಲ್ ಗುಂಬಾಜು ಎಷ್ಟು ಚಂದ ನೋಡೋಕ್ಕಿದೆ. ಅಂದರೆ ನಾನು ಪ್ರತಿ ವರ್ಷ ಬರ್ತೀನಿ. ನಮ್ಮ ಸಂಕ್ರಾಂತಿ ವಿಶೇಷ ಅಂದರೆ ಕೃಷಿ ಮೇಳ. ಇದರಲ್ಲಿ ಕೃಷಿ ಮೇಳನೂ ಪ್ರತಿ ಒಂದು ಹೂವು, ಹಣ್ಣು, ತರಕಾರಿ ಏನೇ ಇರಲಿ ತಂದು ರೆಡಿ ಮಾಡಿರ್ತಾರೆ. ಇಲ್ಲಿ ನೋಡ್ರಿ ಕಪ್ಪೆ ಚಿಪ್ಪು, ಬರೀ ರೋಜ್ 3 ಥರ ರೋಜ್ ಇಟ್ಕೊಂಡು ಕಪ್ಪೆ ಚಿಪ್ಪನ್ನು ರೆಡಿ ಮಾಡ್ಯಾರ ನೋಡ್ರಿ. ಹೂ ಒಳಗೆ ಫುಲ್ ಹೂ ಒಳಗೆ ಐತಿದ್ದು. ಎಷ್ಟು ಚಂದ ರೆಡಿ ಮಾಡ್ಯಾರ. ಸ್ವಲ್ಪ ಹೂ ಬಾಡ್ದಂಗೆ ಆಗ್ಯಾವು. ನಾನು 3ನೇ ದಿವ್ಸಕ್ಕೆ ಹೋಗಿದ್ನಲ್ಲ, ಸ್ವಲ್ಪ ಬಾಡ್ದಂಗೆ ಆಗ್ಯಾವು. ಯಾಕಂದ್ರೆ ತುಂಬ ರಶ್ ಇರುತ್ತಲ್ಲಿ, ಹಾಗಾಗಿ ನಾನು ಸ್ವಲ್ಪ ಲೇಟಾಗೆ ಹೋಗ್ತೀನಿ. ಪ್ರತಿ ವರ್ಷ ಕೂಡ ನಾನು ಹೋಗ್ತೀನಿ. ಯಾಕಂದರೆ ಇಲ್ಲಿ ವಿಧ ವಿಧವಾದಂಥ ಹೂಗಳು, ವಿಧ ವಿಧವಾದಂಥ ಗಿಡಗಳು ಎಲ್ಲನೂ ಬಂದಿರ್ತಾವೆ. ನೋಡೋಕ್ಕೆ ನನಗೆ ಭಾರಿ ಇಷ್ಟ, ಹಾಗಾಗಿ ಹೋಗ್ತೀನಿ ನೋಡ್ರಿ. ಇಲ್ಲಿ ಇಣಚಿ ರೆಡಿ ಮಾಡ್ಯಾರ. ಎರಡೇ ಎರಡು ಥರದ ಹೂವುಗಳನ್ನು ತೊಗೊಂಡು ಇಣಚಿ ರೆಡಿ ಮಾಡ್ಯಾರ ನೋಡ್ರಿ. ಸೇಮ್ ಇಣಚಿ ಎಷ್ಟು ಚಂದ, ಎಷ್ಟು ಮುದ್ದಾಗೈತೆ ಅಂತಂದ್ರೆ ನೋಡೋಕ್ಕೆ ತುಂಬ ಇಷ್ಟ. ಇದನ್ನೆಲ್ಲ ನನಗೆ ಇದನ್ನ ಇಲ್ಲೇ ಇದು ಯಾವುದು ಹಳ್ಳಿಯವರು ಒಬ್ಬ ರೈತ ಮಾಡಿದ್ದು ಸೇವಂತಿಗೆ ಹೂವು ರೋಜಲ್ಲಿ ಮಾಡ್ಯಾರ ಅದನ್ನು. ಆಮೇಲಿಂದ ನೋಡ್ರಿ ನಿಂಬೆಕಾಯಿದು ನಿಂಬೆ ಹಣ್ಣಿನ ಬಿಂದಿಗೆ ಮಾಡಿದರು. ಇವಾಗ ಜಲಪಾತನೂ ರೆಡಿ ಮಾಡಿಬಿಟ್ಟವ್ರೆ ನೋಡ್ರಿ. ಇಲ್ಲಿ ಹಿಂದಗಡೆ ಜಲಪಾತ ಇದೆ. ಮುಂದೆ ಬನ್ನಿರಿ ನೋಡೋಣ. ನಮ್ಮ ಪರಮಾತ್ಮ ಕೂತ್ಬಿಟ್ಟಿದ್ದಾರೆ ಶಾಂತವಾಗಿ. ಸಂಕ್ರಾಂತಿ ಜಾತ್ರೆ ನೋಡೋಕೆ ಅವರು ಕೂಡ ಬಂದಾರ, ದರೆಗಿಳಿದು. ಅವ್ರದ್ದು ಒಂದು ಮೂರ್ತಿನ ನಾನು ವಿಡಿಯೋ ಮಾಡಿಕೊಂಡೆ. ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ. ನಾನು ಪ್ರತಿ ವರ್ಷ ಕೂಡ ನಾನು ಅಟೆಂಡ್ ಆಗ್ತೀನಿ, ಇಲ್ಲಿ ನೋಡ್ತೀನಿ. ನಾನು ಇಡೀ ಫ್ಯಾಮ್ಲಿ ಎಲ್ಲ ಹೋಗ್ತೀವಿ, ಫುಲ್ ಎಂಜಾಯ್ ಮಾಡ್ತೀವಿ ನೋಡಿರಿ. ಪ್ರತಿಯೊಂದು ನಮ್ಮ ರೈತರು ಬೆಳೆದಿರೋಂಥ ಹೂಗಳು, ನನಗಂತೂ ಆ ಹೂಗಳದ್ದು ಹೆಸರೇ ಗೊತ್ತಿಲ್ಲ, ಅಷ್ಟು ನಾನಾ ಥರದ ಹೂಗಳು ಬರ್ತಾವೆ. ಇಲ್ಲಿ ನೋಡಿರಿ ಬಾತುಕೋಳಿಗಳು, ಇವು ಕೂಡ ರೋಜ್ ಹೂಗಳಲ್ಲಿ ರೆಡಿ ಮಾಡ್ಯಾರ ನೋಡ್ರಿ. ಎಷ್ಟು ಚಂದ ಮಾಡಿ ನಿಲ್ಲಿಸಿರ್ತಾರೆ. ಪ್ರತಿಯೊಬ್ಬರು ಬನ್ನಿರಿ ನಮ್ಮ ಬಿಜಾಪುರಕ್ಕೆ. ವಿವೇಕಾನಂದ ಅವ್ರದ್ದು ಸ್ವಾಮಿಗಳದ್ದು ಒಂದು ಮೂರ್ತಿ ರೆಡಿ ಮಾಡ್ಯಾರ. ಮೊಕ್ಕ ನೆವಣಿಲೆ ರೆಡಿ ಮಾಡ್ಯಾರ್ರಿ. ಮತ್ತು ತಲೆ ಪೀಠ ಅದು ನೆವಣಿಲೆ ರೆಡಿ ಮಾಡ್ಯಾರ. ಕೆಳಗಡೆದ್ದು ಶರ್ಟ್ ಏನೈತಲ್ಲ ಕೋಟು, ಅದನ್ನು ರಾಗಿಲಿ ಮಾಡಿದ್ದಾರೆ. ಎಷ್ಟು ಚಂದ ರೆಡಿ ಮಾಡ್ಯಾರ ನೋಡ್ರಿ ಅವರು. ಹಾಗೆ ನಮ್ಮ ರೈತರು ಬೆಳೆದಿರುವಂಥ ಈರುಳ್ಳಿನೂ ಕೂಡ ತಂದಾರ ಪ್ರದರ್ಶನಕ್ಕಾಗಿ ನೋಡಲಿ ಅಂತ. ಸಣ್ಣ ಮಕ್ಕಳಿಗೆಲ್ಲ ಗೊತ್ತಿರಲ್ಲ, ಇವೆಲ್ಲ ನೋಡ್ತಾ ಇದ್ರೆ ಅವ್ರಿಗೂ ಗೊತ್ತಾಗುತ್ತೆ. ಕುಂಬಳಕಾಯಿ ತಂದಾರ, ಕರಿ ಕುಂಬಳ, ಬಿಳಿ ಕುಂಬಳ, ಬದನೆಕಾಯಲ್ಲಿ ಬಾತುಕೋಳಿನ ಮಾಡಿ ನಿಲ್ಲಿಸ್ಯಾರ. ಎಷ್ಟು ಚಂದ ಕೆತ್ತನೆಗಳನ್ನು ಮಾಡ್ಯಾರ. ಅಪ್ಪು ಸರ್ದು ಕೂಡ ಒಂದು ಮೂರ್ತಿ ಮಾಡ್ಯಾರ ಅದ್ರಾಗೆ ಕುಂಬಳಕಾಯಿ ಒಳಗೆ. ಆಮೇಲಿಂದ ಬಾತುಕೋಳಿ ಫುಲ್ ಇರೋದು ಈರುಳ್ಳಿ ಸಿಪ್ಪಿ, ಆಮೇಲಿಂದ ಬದನೆಕಾಯಲ್ಲಿ ಮಾಡ್ಯಾರ. ಬದ್ನಿಕಾಯಿಂದ ರೆಡಿ ಮಾಡ್ಯಾರ ನೋಡ್ರಿ. ಎಷ್ಟು ಕಲಾವಿದರದಾರ ನಮ್ಮ ದೇಶದೊಳಗೆ, ಹೆಮ್ಮೆ ಆಗುತ್ತೆ ನಮಗೆ ನೋಡ್ರಿ. ತರಕಾರಿಲೂ ಕೂಡ ನಾವು ಎಲ್ಲ ಥರದ ಪಕ್ಷಿಗಳನ್ನು ರೆಡಿ ಮಾಡ್ಬೋದು ಅಂತ ಇಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಮನೇಲಿ ಕೂತ್ಕೋಬೇಡ್ರಿ, ಬನ್ನಿರಿ ನಮ್ಮ ಬಿಜಾಪುರಕ್ಕೆ ನೋಡ್ರಿ ಒಂದು ಸರಿ ನಮ್ಮ ಊರು ಜಾತ್ರೆನ. ಇಲ್ಲಿ ನೋಡ್ರಿ ಗಣಪತಿನ ರೆಡಿ ಮಾಡ್ಯಾರ. ಅದು ಕೂಡ ನನಗೆ ಎಲ್ಲೆಲ್ಲಿ ರೆಡಿ ಮಾಡ್ಯಾರ ಅದನ್ನು ಪ್ರತಿಯೊಂದನ್ನು ಕೆತ್ತನೆ ಮಾಡಿದ್ದಾರೆ ರೀ. ಮತ್ತು ಆಮೇಲೆ ವಿಧ ವಿಧವಾದಂಥ ಗಿಡಗಳು ಬಂದಿರ್ತಾವೆ. ಪ್ರತಿಯೊಂದು ಬಂದು ನೋಡ್ರಿ ಒಂದು ಸರಿ, ನೀವು ಕೂಡ ಕಣ್ಣು ತುಂಬಿಕೊಳ್ರಿ. ನಮ್ಮ ಸಿದ್ದರಾಮೇಶ್ವರರ ಇದಕ್ಕೆ ಬಂದು ಭೇಟಿಯಾಗ್ರಿ ದೇವಸ್ಥಾನಕ್ಕೆ. ನಿಮಗೂ ಕೂಡ ನೋಡ್ರಿ, ಒಂದು ಹುಡುಗಿ ಹಾಗೆ ಡ್ಯಾನ್ಸ್ ಮಾಡ್ತಾಯಿತ್ತು. ನಮಗೂ ಅನಿಸುತ್ತಲ್ಲ ಈ ಥರ ಡ್ಯಾನ್ಸ್ಗಳನ್ನು ನೋಡಿದ್ರೆ ನಮ್ಮ ಮಕ್ಕಳು ಮಾಡಬೇಕು ಈ ಥರ ಅನಿಸುತ್ತೆ. ಮೈ ಜುಮ್ ಅನ್ನೋ ಥರ ಇತ್ತು ಆ ಹುಡುಗಿ ಮಾಡೋ ಡ್ಯಾನ್ಸು. ಹಾಗೆ ಅದನ್ನು ಸ್ವಲ್ಪ ನೋಡಿದ್ವಿ ನಾವು. ಇನ್ನು ಇಲ್ಲಿ 12 ಗಂಟೆವರೆಗೂ ಡ್ಯಾನ್ಸ್ಗಳಿರ್ತಾವೆ. ನಮ್ಗೆ ಟೈಮ್ ಇರಲಿಲ್ಲ, ಯಾಕಂದ್ರೆ ನನಗೆ ಪಾಪು ಬೇರೆ ನಿದ್ದೆ ಮಾಡಿಬಿಡ್ತಾಳೆ ಬೇಗ ಅಂಥೇಳಿ ನಾವು ಭಾಳ ತನ ಕೂತ್ಕೊಳ್ಳಲ್ಲಿ. ಬೇಗ ನೋಡಿಕೊಂಡು ಹೋಗ್ಬೇಕಂತ, ಯಾಕಂದರೆ ಇನ್ನು ಗುಡಿಗೆಲ್ಲ ಹೋಗ್ಬೇಕು ನಾವು, ಮುಂದೆ ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ನಾನು ಎಲ್ಲ ನೋಡ್ಕೋತಿದ್ದೆ. ಇಲ್ಲಿ ನೋಡ್ರಿ ಗಿಡಕ್ಕೆ ಒಂದು ಮರಕ್ಕೆ ನವಿಲು ಹಬ್ಬತೈತೇನೋ ಅನ್ನೋ ಥರ ರೆಡಿ ಮಾಡ್ಯಾರ. ಇದು ಕೂಡ ಒಂದು ಹೂವಲ್ಲೇ ರೆಡಿ ಮಾಡ್ಯಾರ ಫುಲ್ ಎಲ್ಲ.
ಕೆಳಗಿಂದ ಹಿಡಿದು ಮ್ಯಾಲಿನ ತನಕ ಅದು ಗರೆಗಳನ್ನು ಬಿಚ್ಕೊಂಡು ಮರದ ಮೇಲೆ ಹತ್ತಾಕತ್ತದೇನೋ ಅನ್ನೋ ಥರ ಮಾಡ್ಯಾರ. ಎಷ್ಟು ಸುಂದರವಾಗಿ ಮಾಡ್ಯಾರ ನೋಡ್ರಿ. ಮತ್ತೆ ನಾನು ತಿರ್ಗಾ ಆ ಹುಡುಗಿ ಹತ್ರ ಬಂದೆ, ಯಾಕಂದ್ರೆ ಅವಳು ಎಷ್ಟು ಚಂದವಾಗಿ ನೃತ್ಯವನ್ನು ಮಾಡ್ತಿದ್ಲು, ಭರತನಾಟ್ಯ ಮಾಡ್ತಿದ್ಲು. ಹಾಗೆ ಮತ್ತೆ ಬಂದು ಅವಳದು ಮತ್ತೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ನೋಡ್ತಾ ಇದ್ದೆ. ನನಗೆ ತುಂಬ ಖುಷಿ ಆಗ್ತಿತ್ತು. ಎಷ್ಟು ಸಣ್ಣ ವಯಸ್ಸಿಗೆ ಅವಳು ಎಷ್ಟೊಂದು ಕಲ್ತಾಳಲ್ಲ ಅನಿಸ್ತಿತ್ತು. ಹಾಗಾಗಿ ನೋಡಿಕೊಂಡು ಮತ್ತೆ ಮೀನಿದ್ದವು, ಮೀನು ಹತ್ರ ಒಂದು ಫೋಟೋ ತೊಗೊಂಡು ಈ ಕಡೆ ಬಂದ್ವಿ. ಕರಡಿನ ನೋಡ್ರಿ, ಕರಡಿನ ರಾಗಿಲಿ ರೆಡಿ ಮಾಡಿದ್ದಾರೆ. ಇಲ್ಲಿ ಬಟರ್ಫ್ಲೈ ರೆಡಿ ಮಾಡ್ಯಾರ, ಫುಲ್ ಫ್ಲವರಲ್ಲಿ ರೆಡಿ ಮಾಡ್ಯಾರ. ಇದೊಂದು ವಿಶೇಷತೆ ಮಂಕಿದು. ಏನಪ್ಪ ಅಂದರೆ ಇಷ್ಟು ದಿನ 3 ಮಂಕಿ ಬರ್ತಿತ್ತು. ಕಣ್ಣು ಮುಚ್ಚು, ಬಾಯಿ ಮುಚ್ಚು ಅಂತ ಬರ್ತಿತ್ತು, ಕಿವಿ ಮುಚ್ಚು ಅಂತ ಬರ್ತಿತ್ತು. ಇವಾಗ ಅದ್ರ ಜೊತೆಗೆ ಒಂದು ಫೋನು ಬಂದೈತಿ ಇವಾಗ. ಅದು ಒಂದು ನನಗೆ ಭಾರಿ ನೋಡಿ ನಗು ಬರ್ತಾ ಇತ್ತು. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ರೈತರು ಪ್ರತಿಯೊಂದಕ್ಕೂ ನಾವು ಎಣ್ಣೆ ಹೊಡಿದ್ರಲಿಂದ ಎಲ್ಲ ಹುಳಗಳು ಇದನ್ನ ಹಾಕ್ತಾವಲ್ಲ, ಅಂದರೆ ಜೇನು ಹುಳಕ್ಕೂ ಕೂಡ ತೊಂದರೆ ಆಗ್ತದೆ ಅನ್ನೋ ಥರ ಇದೊಂದು ರೈತರದ್ದು ರೆಡಿ ಮಾಡಿಟ್ಟಿದ್ದು ಸೂರ್ಯಕಾಂತಿ ಹೂದದು. ಮೊದಲೆಲ್ಲ ಅದ್ರಾಗ ದುಂಬಿ ಒಳಗಿಂದು ಜೇನನ್ನು ಹೀರ್ಕೊಂಡು ಹೋಗಿ, ಅಂದರೆ ಬೆಲಚಿರುತ್ತಲ್ಲ ಅದರಿಂದ ಹೀರ್ಕೊಂಡು ಹೋಗಿ ಜೇನು ಆಗ್ತಿತ್ತು. ಇವಾಗ ಜೇನು ಹುಳುಗಳಿಗೆ ಅದು ಸಾಧ್ಯವಾಗ್ತಿಲ್ಲ ಅನ್ನೋ ಥರ ಅದು ಇತ್ತು. ಆಮೇಲಿಂದ ಇಲ್ಲಿ ಬಂದರೆ ನೋಡಿದರೆ ಮುಂದೆ ಒಂದು ಚೀಲದಲ್ಲಿ ಮಣ್ಣು ತುಂಬಿಬಿಟ್ಟು ಈ ಥರ ನೀವು ಮನೆಯಲ್ಲೂ ಕೂಡ ಬೆಳ್ಕೋಬಹುದು ಅನ್ನೋ ಥರ ಸೊಪ್ಪನ್ನು ಬೆಳೆದು ತೋರಿಸಿದ್ರು ಅವರು. ಪಾಲಕ್ಕಿತ್ತು, ಆಮೇಲೆ ಇನ್ನೂ ಬೇರೆ ಬೇರೆ ಸೊಪ್ಪುಗಳಿದ್ದು ಅಲ್ಲೇ. ಹಾಗೆ ಮಾಂತೇಶ್ ಬೀಳ್ಗಿ ಅವ್ರದ್ದು ಒಂದು ಫೋಟೋವನ್ನು ಹಾಕಿದ್ರು. ಅದ್ರ ಮುಂದೆ ಕೂಡ ಹೋಗಿ ನಾವು ಆಶೀರ್ವಾದ ತೊಗೊಂಡ್ವಿ. ಅಲ್ಲಿಂದ ಕೈ ಮುಗಿದು ಮತ್ತೆ ಮುಂದೆ ಹೋದ್ವಿ. ನೋಡ್ರಿ, ಸಿದ್ದರಾಮೇಶ್ವರ ಗುಡಿಗೆ ಬಂದ್ವಿ. ಇವಾಗ ಸಿದ್ದರಾಮೇಶ್ವರ ಗುಡಿ ನೋಡ್ರಿ, ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ. ಈ ಜಾತ್ರೆ ನೋಡೋಕ್ಕೆ ನನಗೆ ತುಂಬ ಇಷ್ಟ. ಪ್ರತಿ ವರ್ಷವೂ ನನ್ನ ಮಕ್ಕಳು, ನಮ್ಮ ಯಜಮಾನರು, ನಮ್ಮ ಇಡೀ ಫ್ಯಾಮ್ಲಿ ನಾವು ಮಿಸ್ ಮಾಡದೆ ಹೋಗ್ತೀವಿ. ದೊಡ್ಡ ಜಾತ್ರೆ ಆಗುತ್ತಾ, ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿರಿ. ಇಲ್ಲೂ ಕೂಡ 5 ದಿವಸ ನಡೆಯುತ್ತೆ ನಮ್ಮ ಊರಾಗ ಜಾತ್ರೆ. ಇಲ್ಲೂ ಕೂಡ ನೋಡ್ರಿ, ನಮ್ಮ ಊರಿನ ಮಕ್ಕಳು, ಬೇರೆ ಊರಿನ ಮಕ್ಕಳು ಏನೆಲ್ಲ ಕಲ್ತಿರ್ತಾರ ಅದನ್ನು ಬಂದು ಇಲ್ಲಿ ನಾಟ್ಯ ಮಾಡ್ತಾರೆ. ಇಲ್ಲಿನೂ ಕೂಡ ಭರತನಾಟ್ಯ ನಡೆದಿತ್ತು, ಅದನ್ನು ಕೂಡ ಸ್ವಲ್ಪ ನೋಡಿದ್ವಿ. ನನಗೆ ಕಾಣಿಸ್ತಿರ್ಲಿಲ್ಲ, ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು. ಅದಕ್ಕೆ ನಾನು ಏನು ಮಾಡಿದೆ, ಸ್ಟಿಕ್ ಹಾಕಿ ಸ್ಟಿಕ್ಕನ್ನು ಎತ್ತಿಡಿದು ವಿಡಿಯೋ ಮಾಡಿಕೊಂಡೆ ನಾನು. ಯಾಕಂದ್ರೆ ನನಗೆ ಅಲ್ಲಿ ಏನೂ ಕಾಣಿಸ್ತಿರ್ಲಿಲ್ಲ. ಅದು ಎಷ್ಟು ಜನ ಅದಾರ ನೋಡ್ರಿ, ಎಷ್ಟು ರಶ್ ಐತಿ. ಅಲ್ಲಿ ನಿಂದ್ರಕ್ಕೂ ನಮಗೆ ಸಾಧ್ಯ ಆಗ್ತಿರ್ಲಿಲ್ಲ. ನನ್ನ ಮಗಳು ಬೇರೆ ಇದ್ಲಲ್ಲ, ಹಾಗಾಗಿ ತುಂಬ ತೊಂದರೆ ಆಯಿತು. ಅಲ್ಲಿಂದ ಹೊರಟು ಬಿಟ್ವಿ. ಮತ್ತು ಜಾತ್ರೆ ಮಾಡೋಣ ನಡೀರಿ ಅಂತ ಬಂದು ಇಲ್ಲೊಂದು ನೋಡ್ರಿ, ಈ ಸರ ಎಷ್ಟು ಚಂದದ. ನಾವು ಉಳಿದ ಟೈಮ್ದಾಗ ಇದನ್ನ ಅಂಗಡೀಲಿ ಕೇಳಿದ್ರೆ ನಾವು ಹೆಂಗೆ ಹೇಳ್ತಾರ, 600-500 ರೂಪಾಯಿ ಹೇಳ್ತಾರೆ. ಇಲ್ಲಿ ಜಾತ್ರೆಯಾಗ ತುಂಬ ಕಮ್ಮಿ ರೇಟ್ ಇರುತ್ತೆ. ಇಲ್ಲಿ ನಮ್ಮ ಊರ ಜಾತ್ರೆ ಒಳಗೆ, ಸಂಕ್ರಾಂತಿ ಒಳಗೆ ಜುಮ್ಕಿ ಆಯಿತು, ಸರ ಆಯಿತು, ಜಸ್ಟ್ 100 ರೂಪಾಯಿ ಇತ್ತು. ನಾನು 2 ಸರ ತೊಗೊಂಡ್ಬಿಟ್ಟು ನನ್ನ ಮಗಳು ಕೂಡ ಡ್ಯಾನ್ಸ್ ಮಾಡ್ತಿರ್ತಾಳಲ್ಲ, ಬೇಕಾಗುತ್ತಂದ 1-2 ಸರ ತೊಗೊಂಡು ಬಂದೆ. ಮುದ್ದಾಗಿರೋಂಥ ಗೊಂಬೆಗಳಿದ್ದವು, ಒಂದು ಗೊಂಬೆ ತೊಗೊಂಡೆ ನನ್ನ ಮಗಳಿಗೆ. ಇಲ್ಲಿನೂ ಕೂಡ ತುಂಬ ರಶ್ ಇರುತ್ತೆ. ನಾನು ಒಂದು ಕಡೆ ಸೈಡಿಗೆ ಹೋಗ್ತಿದ್ದೆ, ನನ್ನ ಮಗಳನ್ನ ಎತ್ಕೊಂಡು ನೋಡ್ರಿ ಸ್ಟಿಕ್ ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟು ಜನ ಅಂದರೆ ಇವತ್ತಿಗೆ 3 ದಿವಸ ಆಯಿತು ಜಾತ್ರೆ ಸ್ಟಾರ್ಟ್ ಆಗಿ, ಆದರೂ ಕೂಡ ಎಷ್ಟು ರಶ್ ಇದೆ. ಹೌದು, ಇಷ್ಟಕ್ಕೂ ನನಗೊಂದು ಡೌಟ್ ಬಂತು. ನಾವು ಹೆಣ್ಮಕ್ಳು ಜಾತ್ರೆಗೆ ಬರ್ತೀವಿ, ಈ ಗಂಡು ಮಕ್ಳು ಯಾಕೆ ಬರ್ತಾರಪ್ಪ ಅಂತ ಗೊತ್ತಿಲ್ಲ. ನೋಡ್ರಿ, ಎಲ್ಲಾದರೂ ಬರೀ ಗಂಡು ತಲೆನೇ ಕಾಣ್ತಾ ಇರೋದು. ಹೆಣ್ಮಕ್ಳು ಹೆದರ್ಕೊಂಡು ಎಲ್ಲೋ ಒಬ್ರು ಇರ್ತಾರೆ. ಇವ್ರಿಗೇನು ಜಾತ್ರೆಯಲ್ಲಿ ಕೆಲಸ ಅಂತ ಅನ್ನಿಸ್ತು ನನಗೆ. ಯಾಕಪ್ಪ ಅಂತಂದರೆ ಹೋಗೋಕ್ಕೆ ದಾರಿನೇ ಬಿಡಲ್ಲ ಗಂಡು ಮಕ್ಕಳು. ಹಾಗಾಗಿ ತುಂಬ ಕಷ್ಟ ಆಯಿತು. ನನ್ನ ಮಗಳನ್ನ ಎತ್ಕೊಂಡು ಹೋಗೋದು. ನೋಡ್ರಿ, ಸ್ಟಿಕ್ ಹಾಕಿ ತೋರಿಸ್ತಾ ಇದ್ದೀನಿ. ನನಗೆ ಏನೂ ಕಾಣಿಸ್ತಿರ್ಲಿಲ್ಲ. ಸ್ಟಿಕ್ ಹಾಕಿ ಎಲ್ಲಿಂದ ತೋರಿಸಿದ್ರು ಬರೀ ಗಂಡು ಮಕ್ಕಳಿದ್ರು. ಹಾಗಾಗಿ ನೀವು ಬರಬಾರ್ದು ಅಂತಲ್ಲ, ನೀವು ಕೂಡ ಬನ್ನಿರಿ. ಎಲ್ಲರೂ ಇದ್ರೇ ಜಾತ್ರೆ ಚಂದ. ನಾನು ಸುಮ್ಮನೆ ಕಾಮಿಡಿ ಮಾಡಿದೆ ನೋಡ್ರಿ. ಎಲ್ಲೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳೋದನ್ನ ಕೆಲವು ಜನ ನೋಡ್ತಾ ಇದ್ರು. ನನಗೊಂಥರ ಮುಜುಗರ ಆಗ್ತಾಯಿತ್ತು. ಹಾಗೆ ನಂದು ಒಂದು ಈ ಫೋಟೋ ಬರಲಿ, ನಾನು ಸ್ವಲ್ಪ ವಿಡಿಯೋದಲ್ಲಿ ನಮಸ್ತೆ ಮಾಡ್ತಾಯಿದ್ರು ಯಾರೋ ಅಲ್ಲಿ ಹುಡುಗರು. ಬನ್ನಿರಿ ನೀವು ಸ್ವಲ್ಪ ಬನ್ನಿರಿ ಅಂತ ಅವ್ರ ಕಡೆ ಕ್ಯಾಮ್ರಾನ ತಿರುಗಿಸ್ತಾ ಇದ್ದೆ. ಫುಲ್ಲು ಖುಷಿಯಿಂದ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ ಕೂಡ. ಅದೆಲ್ಲಿ ಹೋದ್ರು ಅಂತ ಗೊತ್ತಾಗ್ತಿಲ್ಲ. ನನ್ನ ಫ್ಯಾಮ್ಲಿ ಒಬ್ಬರು ಕಾಣ್ತಿರಲಿಲ್ಲ. ಏನಂತಿದ್ರು ಗೊತ್ತಾ, ಇದಕ್ಕೆ ಬರೀ ವಿಡಿಯೋ ಹುಚ್ಚು ಅಂತ. ಆ ಕಡೆ ಈ ಕಡೆ ಒಬ್ರು ಎಲ್ಲೆಲ್ಲೋ ಹೋಗ್ಬಿಟ್ರು. ನಾನು ಎಲ್ಲನೂ ವಿಡಿಯೋ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಅವರು ಮುಂದೆ ಹೋಗಿ ನಿಂತ್ಬಿಟ್ಟಿದ್ರು. ಇವಾಗ ನೋಡ್ರಿ, ನಾವು ತುರ್ಬಕ್ಕೆಲ್ಲ ಹಾಕೋತೀವಲ್ಲ, ಆ ಡಿಸೈನ್ದು ಹುಡುಗ ಮಾರ್ಕ ನಿಂತಿದ್ರು. ಬಳೆ ಅಂಗಡಿ ನೋಡಿ, ಎಲ್ಲಿ ನೋಡಿದ್ರು ಬಳೆ ಅಂಗಡಿ, ಜುಮ್ಕಿ ಅಂಗಡಿ, ಏನೆಲ್ಲ ನೋಡಿ ನನಗೆ ಫುಲ್ಲು ಖುಷಿ ಆಗ್ಬಿಡ್ತು. ನನಗೆ ನಮ್ಮೂರ ಜಾತ್ರೆ ಅಂದರೆ ತುಂಬ ಇಷ್ಟ ಕಣ್ರಿ. ಹಾಗೆ ಗೋಬಿ ತಿನ್ನೋಣ ಅಂತ ಮುಂದೆ ಬಂದೆ. ಎಲ್ಲರೂ ಅಲ್ಲಿ ಕೂತಿದ್ರು. ಅವ್ರ ಹತ್ರ ಬಂದು ನಾನು ಎಷ್ಟೊತ್ತಿಗೆ ಬಂದೆ, ಆಲ್ರೆಡಿ ಹೋಗಿ ಅಲ್ಲಿ ಕೂತ್ಬಿಟ್ಟಿದ್ರು ಎಲ್ಲ. ಅವರು ಅರ್ಧ ತಿಂದಾಗಿತ್ತು, ಅವಾಗ ಬಂದೆ. ಇವಾಗ ಗೋಬಿ ತಿಂತಾ ಇದ್ದೀನಿ ನೋಡಿ. ಬನ್ನಿರಿ ನಮ್ಮೂರ ಜಾತ್ರೆಗೆ, ನಿಮಗೂ ಗೋಬಿ ಕೊಡಿಸ್ತೀನಿ.
ಎಷ್ಟು ಚಂದ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗೆ ಇದೇ ಒಂಥರ ಖುಷಿ. ನಮ್ಮೂರು ಜಾತ್ರೆಯಲ್ಲಿ ತಿರುಗಾಡದೆ ನಮಗೆ ಒಂಥರ ಫುಲ್ಲು ಖುಷಿ. ನೋಡಿರಿ ಇವಾಗ ಏನೋ ಇದು ಆಲೂಗಡ್ಡೆದಂತೆ ಇದನ್ನು ತೊಗೊಂಡಿದ್ರು. ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ, ತುಂಬ ಖಾರ ಇತ್ತದು, ಜಾಸ್ತಿ ಖಾರ ಇತ್ತು, ಉಪ್ಪು ಖಾರ ಜಾಸ್ತಿ ಇತ್ತು. ನಂಗೆ ಹಾಗಾಗಿ ವಾಪಸ್ ಕೊಟ್ಬಿಟ್ಟೆ, ನಂಗೆ ಬೇಡ ಅಂತ ಕೊಟ್ಬಿಟ್ಟು ಗೋಬಿ ಮಾತ್ರ ತಿಂದೆ. ಅಲ್ಲಿಂದ ಮುಂದೆ ಬಳೆ ಅಂಗಡಿಗೆ ಹೋದೆ. ನನಗೆ ಬಳೆ ಜುಮ್ಕಿ ಎಲ್ಲ ಅಂದರೆ ತುಂಬ ಇಷ್ಟ. ಎಲ್ಲ ವೀಡಿಯೋ ಮಾಡ್ತಾ 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 ಫುಲ್ಲು ಜಾತ್ರೆ ಎಲ್ಲ ಓಡಾಡಿ ಸಾಕಾಗೋಯ್ತು ನೋಡಿ. ಇವತ್ತು ಫುಲ್ ಎಂಜಾಯ್ ಕೂಡ ಮಾಡಿದ್ವಿ. ಇದೇ ಥರ ಬರಲ್ಲ ಅಂತ ಇಲ್ಲ, 5 ದಿವಸ ನಮ್ಮೂರಲ್ಲಿ ಜಾತ್ರೆ, ಫುಲ್ ಆಗುತ್ತೆ. ನಾನು ಎಲ್ಲಿ ಕಡಿಮೆ ಇರುತ್ತೋ ರೇಟ್ ನೋಡಿಕೊಂಡೇ ಹೋಗ್ತೀನಿ. ಯಾಕಂದರೆ ನಮಗೆ 10-20 ರೂಪಾಯಿ ಅಂಗಡಿಗಳು ಮಾತ್ರ ಇರಬೇಕು. ಹಾಗಾಗಿ ಬೋರ್ಡ್ ನೋಡಿದೆ, ಅಲ್ಲಿ ಏನಾದರೂ ತೊಗೋಬೇಕು ಅಂತ ನಿಂತೆ. ಅಯ್ಯೋ ಯಾರು ತೊಗೊಳಕ್ಕೆ ಬಿಡಲಿಲ್ಲ ನನ್ನ. ಅದಕ್ಕೆ ಅಲ್ಲಿಂದ ಮುಂದೆ ಹೋಗ್ಬಿಟ್ಟೆ. ಮತ್ತು ಏನು ಮಾಡೋಕ್ಕಾಗುತ್ತೆ, ತುಂಬ ಜನ ಇದ್ದರು. ನಾವು ಹಾಗೆ ಅಲ್ವಾ, ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲೇ ಹೆಣ್ಮಕ್ಳು ನಾವು ಜಾಸ್ತಿ ಇರ್ತೀವಿ. ಹಾಗಾಗಿ ನೋಡ್ತಿದ್ದೆ, ಒಂಥರ ಜುಮ್ಕಿ ಇಷ್ಟ ಆಗಿತ್ತು, ತೊಗೊಳ್ಳೋಣ ಅಂದ್ಕೊಂಡೆ. ಯಾರೂ ದಾರಿ ಬಿಡಲಿಲ್ಲ ಕಣ್ರಿ. ಅದಕ್ಕೆ ಅಲ್ಲಿಂದ ಮುಂದೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ, ವೀಡಿಯೋ ಮಾಡ್ಕೊಂಡು ಹಾಗೆ ಮುಂದೆ ಬಂದುಬಿಟ್ಟೆ. ಅಲ್ಲಿ ಜಾಗ ಬಿಡಲಿಲ್ಲ ನನಗೆ ಯಾರು. ಅದಕ್ಕೆ ಮತ್ತೆ ಮುಂದೆ ಅಂಗಡಿ ಇರ್ತಾವೆ ನಡೀರಿ ಅಂತ ಹೊರಟು ಬಿಟ್ಟೆ. ಇವಾಗ ಅಲ್ಲಿ ಬಂದು ನನಗೆ ಫೋನೆಲ್ಲ ಇಡೋಕ್ಕೆ ಮನೇಲಿ ತುಂಬ ಕಷ್ಟ ಆಗ್ತಿತ್ತು. ಟೇಬಲ್ ಮೇಲೆ ಇಡ್ತಿದ್ದೆ. ಅಲ್ಲಿ ಒಂದು ಹೂವಿನ ಅಂಗಡಿಯಲ್ಲಿ ರೆಡಿಮೇಡ್ ಹೂಗಳು, ಪ್ಲಾಸ್ಟಿಕ್ದು ಹೂದು ಅಂಗಡಿ ಕಾಣ್ತು. ಇಲ್ಲಿ ಕಾಣಿಸ್ತಾ ಇದ್ದಾವೆ ನೋಡ್ರಿ, ಅವು ಟ್ರೇ ಥರ ಇದ್ದವು. ಅವ್ರನ್ನೊಂದು ತೊಗೊಂಡೆ 100 ರೂಪಾಯಿ ಕೊಟ್ಟು. ಆಮೇಲಿಂದ ಬಳೆ ಅಂಗಡಿಗೆ ಬಂದೆ. ಇದೊಂಥರ ಬಳೆ ಬೇರೆ ಕಾಣಿಸ್ತಾ ಇತ್ತು. ಹಾಗಾಗಿ ಅದನ್ನು ನೋಡ್ತಾ ನಿಂತು ಅದನ್ನು 2 ಜೊತೆ ತೊಗೊಂಡು ಮುಂದೆ ಬಂದೆ. ಮತ್ತೆ ಒಂದು ಬಳೆ ಅಂಗಡಿ ಕಾಣ್ತೀರಿ, ಅಲ್ಲಿ ಬಂದು ಅದನ್ನ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ಏನು ತೊಗೊಳ್ಳಿಲ್ಲ, ಯಾಕೋ ಇಷ್ಟ ಆಗಲಿಲ್ಲ ನನಗೆ. ಅದಕ್ಕೆ ಅಲ್ಲಿ ಬಿಟ್ಟೆ. ಮೊದಲಿನ ಅಂಗಡಿಗೆ ತಂದಿದ್ನಲ್ಲ ಅದೇ ಥರ ಇದ್ದವು ಸ್ವಲ್ಪ. ಆಮೇಲೆ ಬಂದೆ ಒಬ್ಬಳೇ ಬಂದೆ. ಎಲ್ಲ ಮುಂದೆ ಹೋಗ್ಬಿಟ್ಟಿದ್ರು ರೀ ಬಿಟ್ಟು. ಚಕ್ರಗಾಣದ ಹತ್ರ ಇದ್ದರು, ಹೋಗೋಷ್ಟರಲ್ಲಿ ಫೋನ್ ಹಾಕ್ತಾಯಿದ್ರು. ಹಾಗಾಗಿ ಅಲ್ಲಿ ಹೋದ್ವಿ. ಅಲ್ಲಿ ಹೋದರೂ ಕೂಡ ನಮ್ಮ ಗಂಡು ಮಕ್ಕಳೇ ಇದ್ದರು ಜಾಸ್ತಿ ಜನ. ಏನು ಮಾಡೋಕ್ಕಾಗಲ್ಲ, ಅವ್ರ ಮಧ್ಯೆ ಹೋಗ್ತಿದ್ದೆ. ಹೋಗಿ ಎಲ್ಲ ಚಕ್ರಗಾಣದ ಹತ್ರ ನೋಡಿದ್ವಿ. ಅಲ್ಲಿ ನೋಡಿದರೆ 1 ಅವರ್ ಕ್ಯೂ ಅಲ್ಲಿತ್ತು. ಹಾಗಾಗಿ ಏನು ಮಾಡೋಕ್ಕಾಗ್ತಿಲ್ಲ. ಅವರೆಲ್ಲ ಮಾತಾಡ್ಕೊಂಡು ನಿಂತಿದ್ರು. ಆಗುತ್ತಾ, ನಾವು ಇವತ್ತು ಆಡೋಕ್ಕಾಗುತ್ತಾ ಇಲ್ಲಿ ಅಂತ ಮಾತಾಡ್ತಾಯಿದ್ರು. ನನಗೆ ವಿಡಿಯೋ ಮಾಡೋ ಇದರಲ್ಲಾನು ಅವರು ಆಟ ಆಡೋಕ್ಕಾಗುತ್ತಾ ಅಂತ ಅವರು ಯೋಚನೆ ಮಾಡ್ತಾಯಿದ್ರು. ಹಾಗಾಗಿ ನಾನೆಲ್ಲ ಕಡೆಯಿಂದ ವೀಡಿಯೋ ಮಾಡ್ಕೊಂಡೆ. ನೋಡಿ ಚಕ್ರಗಾಣದಲ್ಲಿ ಲೈಟ್ ಹಾಕ್ಬಿಟ್ಟವ್ರೆ, ಎಷ್ಟು ಚೆನ್ನಾಗಿದೆ. ರಾತ್ರಿ ಟೈಮೇ ಬರಬೇಕು ಇಲ್ಲಿ ನೋಡೋಕ್ಕೆ, ತುಂಬ ಚೆಂದ ಇರುತ್ತೆ ರೀ. ಹಾಗಾಗಿ ಮತ್ತೆ ಬಂದೆ ಗಾಜಿನ ಬಳೆ ಅಂಗಡಿ ಹತ್ರ. ನನಗೆ ಗಾಜಿನ ಬಳೆ ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ಒಂದು ಜೊತೆ ಗಾಜಿನ ಬಳೆ, ಹಸಿರು ಬಳೆ ತೊಗೊಂಡ್ಬಿಟ್ಟು ಮತ್ತೆ ಜುಮ್ಕಿ ಅಂಗಡಿ, ಹಿಂದೆ ಜುಮ್ಕಿ ಅಂಗಡಿಯಲ್ಲಿ ಹೋದಾಗ ತೊಗೊಳಕ್ಕಾಗಲಿಲ್ವಲ್ಲ, ಅದಕ್ಕೆ ಇಲ್ಲಿ ಬಂದು 2 ಜೊತೆ ಜುಮ್ಕಿ ಅಂಗಡಿ ತೊಗೊಂಡೆ.